ಹಾಯ್ ಫ್ರೆಂಡ್ಸ್, ಒಂದು 14 ಇಂಚಿಂದು ಬ್ಲೌಸು ಕಟಿಂಗ್ ಇದೆ ಫ್ರೆಂಡ್ಸ್. ನಾನು ಎತ್ತಿತ್ಲಾಗ ಹಾಕಲಿಲ್ಲ ಫ್ರೆಂಡ್ಸ್ ವೀಡಿಯೋ. ಮಕ್ಕಳದ್ದು ಎಕ್ಸಾಮ್ ಅಂತ ಆಯಿತು, ಮತ್ತು ನಾವು ಮೈಸೂರು ಟ್ರಿಪ್ಪೆಲ್ಲ ಹೋಗಿ ಬಂದ್ವಿ. ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಂತ ಹೇಳಿ ಸ್ವಲ್ಪ ತಿರುಗಾಟ ಆಯಿತು ಫ್ರೆಂಡ್ಸ್. ಹಂಗಾಗಿ ಹಾಕೋಕ್ಕಾಗಿಲ್ಲ. ಏನೋ ಅಂದ್ಕೊಂಬೇಡಿ, ಇವ್ರೇನು 4 ದಿನ ಹಾಕ್ಬಿಟ್ಟು ಮತ್ತು ಸುಮ್ಮನಾದರು ಅಂದ್ಕೊಂಡು. ಈಗ ಒಂದು ಬ್ಲೌಸ್ ಬಂದಿತ್ತು ಫ್ರೆಂಡ್ಸ್, ನಾನು ಅದನ್ನು ಅಳತೆ ನೋಡ್ಕೊತೀನಿ ಫ್ರೆಂಡ್ಸ್. ಇದು ಇಲ್ಲಿಂದ ಇಲ್ಲಿಗೆ 15 ಇದೆ ಫ್ರೆಂಡ್ಸ್. 15 ಇಂಚ್ ಇದೆ. 14.25 ಸಾಕು ಅವರಿಗೆ. 15 ಇಂಚ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಡೀಪ್ ಬಂದ್ಬಿಟ್ಟು ಅವ್ರದ್ದು ನಾನು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. 10.25 ಇದೆ ಫ್ರೆಂಡ್ಸ್. ಇವ್ರದ್ದು 10.25 ಇದೆ. ನಾನು ಇವಾಗ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನಾನು ಆಲ್ರೆಡಿ ಮಾಡಿದ್ದೀನಿ. ನಿಮ್ಗೆ ಅದನ್ನು ಹೇಗೆ ಮಾಡ್ಕೊಂಡೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಈಸಿ ಮೆಥಡಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ನಿಮಗೆ ಈಗ ಹೊಸ್ದಾಗಿ ಕಲಿಯೋರಿದ್ರು ಅವರಿಗೆ ಬೇಗನೆ ಹೆಲ್ಪ್ ಆಗಬೇಕು, ಐಡಿಯಾ ಬರಬೇಕು. ಹಿಂಗೆ ಮಾಡಿಕೊಂಡ್ರೆ ಹಿಂಗಾಗತ್ತೆ, ಹಾಳಾಗಬಾರ್ದಲ್ವ ಫ್ರೆಂಡ್ಸ್ ಬ್ಲೌಸು. ನೀವು ಲೈನ್ನ ಹೀಗೆ ಫೋಲ್ಡ್ ಮಾಡಿ ಹೀಗೆ ಇಟ್ಕೊಂಡ್ಬಿಟ್ರೆ ಫ್ರಂಟಿಗೂ ಬರುತ್ತೆ ಫ್ರೆಂಡ್ಸ್. ಇದು ಬ್ಯಾಕಿಗೆ ಬರುತ್ತೆ, ಇದು ಫ್ರಂಟಿಗೆ ಬರುತ್ತೆ ಫ್ರೆಂಡ್ಸ್. ಇದು ನಮ್ದು ಅಳತೆ ಎಷ್ಟಿದೆ ಅಂತ ನೋಡ್ಕೊಂಡು ಇಟ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಂಟಿಂದು ಅಡಿಗಡೆ ಇರುತ್ತೆ, ಬ್ಯಾಕಿನ ಮೇಲ್ಗಡೆ ಇರುತ್ತೆ ಫ್ರೆಂಡ್ಸ್. ಕನ್ಫ್ಯೂಸ್ ಆದರೆ ಕಷ್ಟ ಕಡೆಗೆ, ಅದಕ್ಕೆ ಹಾಗೆ ಮಾಡಿಲ್ಲ. ಬರೀ ಬ್ಯಾಕೆ ಫಸ್ಟ್ ತಕ್ಕೊತೀನಿ ಫ್ರೆಂಡ್ಸ್. ಬ್ಯಾಕ್ ಇವ್ರಿಗೆ ಬಂದುಬಿಟ್ಟು ಹೀಗೆ ಈಗಿರೋದನ್ನು ಹಿಂಗೆ ಒಂದು ಫೋಲ್ಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದನ್ನ ಫೋಲ್ಡ್ ಮಾಡ್ಕೊಂಬಿಟ್ಟು ನೀವು ಹಿಂಗೆ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ನಿಮ್ಮದು ಅಳತೆ ಬ್ಲೌಸ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ತಗೊಂಡು ಫ್ರಂಟ್ ಹುಕ್ಕೆಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಈ ಹುಕ್ಕೆಲ್ಲ ಹಾಕ್ಕೊಂಬಿಟ್ಟು ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ಜೋಡಿಸ್ಕೋಬೇಕು ಫ್ರೆಂಡ್ಸ್. ಮತ್ತು ವ್ಯತ್ಯಾಸ ಮಾಡ್ಕೊಬೇಡಿ, ಮತ್ತು ಟೈಟ್ ಆಗಿಬಿಟ್ರೆ ಕಷ್ಟ, ಮತ್ತು ಹೆಚ್ಚಿಗೆ ಬಟ್ಟೆ ಬರದೇ ಇದ್ದರೂ ಕಷ್ಟ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್, ಮಾರ್ಜಿನ್ಗೆ ಅಂತ 1/2 ಇಂಚ್ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಇಲ್ಲಿ 1/2 ಇಂಚ್ ಬಿಟ್ಟಿದ್ದೀನಿ, ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದನ್ನು ಹೀಗೆ ಹಿಡ್ಕೊಂಡಿದ್ದೀನಿ. ಹೀಗೆ ಹಿಡ್ಕೊಳ್ಳಿ ಆ ಫೋಲ್ಡಿಂಗಿಗೆ ಸರಿಯಾಗಿ. ಇದನ್ನು ಇರುತ್ತಲ್ಲ ಫ್ರೆಂಡ್ಸ್, ಇದನ್ನು ನೀವು ಮಾರ್ಕ್ ಮಾಡೋದು ಇದೆಲ್ಲ ಏನು ವ್ಯತ್ಯಾಸ ಬರೋಲ್ಲ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಾನು ಇತ್ತಿತ್ತಲಾಗೆ ಇದನ್ನು ಈ ರೀತಿ ಅಳವಡಿಸ್ಕೊಂಡಿದ್ದೀನಿ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇದು ರೆಡಿ ಇರೋದು ಬಗಲಿದ್ದು ಇದು ಕಟ್ಟಿಂಗ್ಸ್ ಫ್ರೆಂಡ್. ಇದಾದಮೇಲೆ ನಾ ಇಲ್ಲಿಗೆ 1/4 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಇದರದ್ದು ಡೀಪ್ ಬಂದುಬಿಟ್ಟು ಈ ಡೀಪ್ ಇದೆಯಲ್ಲ ಫ್ರೆಂಡ್ಸ್, ಅದರಿಂದ ಸ್ವಲ್ಪ ಕೆಳಗೆ ಇಟ್ಕೊಂಡಿದ್ದೀನಿ ಮೇಡಮ್ ಫ್ರೆಂಡ್ಸ್. ಒಂದು ಪಾಯಿಂಟ್ ಅಷ್ಟು, ಏಕೆಂದರೆ ಇದು ಪೈಪಿಂಗ್ ಬಂದಿರೋದ್ರಿಂದ ಅವ್ರಿಗೆ ಪೈಪಿಂಗ್ ಬಂದಿದೆ. ಅದ್ರ ಮೇಲಕ್ಕೆ ನಾನು ಇಟ್ಕೊಂಡ್ರೆ ಮತ್ತು ಜಾಸ್ತಿ ಆಗ್ಬಿಡುತ್ತೆ, ಹಾಗಾಗಿ ವ್ಯತ್ಯಾಸ ಬಂದುಬಿಡುತ್ತೆ. ಅವ್ರಿಗೆ ಕರೆಕ್ಟಾಗಿ ಬರಬೇಕು ಅಂದರೆ ನಾವು ಅದಕ್ಕಿಂತ ಒಂದು ಪಾಯಿಂಟ್ ಅಷ್ಟು ಕೆಳಗೆ ಇಟ್ಕೊಬೇಕು. ಒಂದು ಪೈಪಿಂಗ್ ಹಚ್ಚೋದಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗನ ಕೆಳಗೆ ಇಟ್ಕೊಬೇಕು ಫ್ರೆಂಡ್ಸ್. ಇಟ್ಕೊಂಡ್ಬಿಟ್ಟು ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕೆ ಕರೆಕ್ಟೇ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು, ಎಲ್ಲೂ ವ್ಯತ್ಯಾಸ ಆಗೋಲ್ಲ. ಇದು ಇಂಥಲ್ಲಿ ಟೈಟ್ ಆಗೋಲ್ಲ, ಇಲ್ಲಿ ಟೈಟ್ ಆಗೋಲ್ಲ, ಮತ್ತು ಇಂಥಲ್ಲಿ ಜಾರೋದು, ಶೋಲ್ಡರ್ ಡ್ರಾಪ್ ಆಗೋದು ಅದು ಏನೂ ಆಗೋದಿಲ್ಲ ಫ್ರೆಂಡ್ಸ್. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ನಾನು ಈ ಥರ ಮಾಡಿಕೊಂಡು ಬೇಗ ಬೇಗ ಮತ್ತೆ ಕಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್.
ಇಲ್ಲಿ ಶೋಲ್ಡರ್ ಇಷ್ಟಿದೆ ಫ್ರೆಂಡ್ಸ್, ಇಲ್ಲಿಗೆ ಹೀಗೆ ಇಟ್ಕೊಂಡ್ಬಿಟ್ಟು ಇದ್ರ ಎಡ್ಜ್ ಬರುತ್ತಲ್ಲ ಫ್ರೆಂಡ್ಸ್, ಇಲ್ಲಿ ಸ್ಟಿಚ್ ಮಾಡಿರೋದು ಅದಕ್ಕೆ ಇಟ್ಕೊಂಡು ಅದರಿಂದ ಒಂದು 1/4 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಫ್ರೆಂಡ್ಸ್. ಇದು ಎಕ್ಸ್ಟ್ರಾ ಇಟ್ಕೊಂಡ್ರೆ ಅದು ಇಲ್ಲಿ ಹೊಲಿಗೆ ಹೋಗುತ್ತಲ್ವ ಫ್ರೆಂಡ್ಸ್, ಅದಕ್ಕೆ ಆಯಿತಾ ಫ್ರೆಂಡ್ಸ್. ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಇಲ್ಲಿಂದ ಇಲ್ಲಿಗೆ 15 ಇಂಚ್ ಇಟ್ಕೊಂಡಿದ್ದೀನಿ, 15.5 ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು 15.5 ಇಟ್ಕೊಂಡಿದ್ದೀನಿ. ಇದು 1/2 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಫ್ರೆಂಡ್ಸ್. ಇಲ್ಲಿ 1/2 ಇಂಚು, ಇಲ್ಲೂ 1/2 ಇಂಚ್ ಹೋಗಿ ನಮಗೆ ಎಷ್ಟು ಬರುತ್ತೆ ಆಮೇಲೆ ಸ್ಟಿಚ್ ಅಂದರೆ 14 5 7 ತನಕ ಬರುತ್ತೆ. 7 ಪಾಯಿಂಟ್ ಬರುತ್ತೆ, 14.7 ಬರುತ್ತೆ, ಅಷ್ಟಕ್ಕೆ ಬರುತ್ತೆ ನಮ್ಮದು. ಇವರು ಸ್ವಲ್ಪ ಲೆಂತ್ ಬೇಕು ಅಂತ ಹೇಳಿದರೆ ಅದಕ್ಕೆ ಇದನ್ನು ಜಾಸ್ತಿ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಇದೆಷ್ಟು ತೊಗೊಂಡಿದ್ದೀನಿ ಅಂದರೆ ಇಲ್ಲಿಂದ ಇಲ್ಲಿಗೆ 2.25 ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇದು 3 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು 3 ತೊಗೊಂಡಿದ್ದೀನಿ. ಪೈಪಿಂಗ್ ತೊಗೊಂಡಾಗ ಇಲ್ಲಿ ಮಾರ್ಜಿನಿಗೆ ಇಷ್ಟು ಹೊಲಿಗೆಗೆ ಹೋಗುತ್ತೆ, ಇಲ್ಲಿ 2.5 ಉಳಿಯುತ್ತೆ. 2.5 ಉಳಿದವಾಗ ಪೈಪಿಂಗ್ ಸೇರಿ 3 ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಅವ್ರಿಗೆ ಇದೊಂದು ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ಹಾಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು 10.5 ಮಾಡ್ಕೊಂಡಿದ್ದೀನಿ ಡೀಪು. 10.5ಯಿಂದ ಇಲ್ಲಿ 3 ಇಂಚು ಮಾಡ್ಕೊಂಡಿದ್ದೀನಿ. 3 ಇಂಚು ಇಲ್ಲಿ 2 ಕಾಲಿದೆ, ಅಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೀಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ 5.5 ಇಳಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ 5.5 ಇಳಿಸ್ಕೊಂಡಿದ್ದೀನಿ. ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತ ಫಸ್ಟಿಗೆ ಸ್ವಲ್ಪ ಮಾಡಿಟ್ಕೊಂಡು ಆಮೇಲೆ ನಿಮ್ಗೆ ಅದನ್ನ ಕ್ಲೀನಾಗಿ ಮೆಜರ್ಮೆಂಟ್ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು 5.5 ಇಟ್ಕೊಂಡಿದ್ದೀನಿ 5ಕ್ಕಿಂತ 2 ಪಾಯಿಂಟ್ ಜಾಸ್ತಿ ಇಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅವ್ರದ್ದು ಎಷ್ಟಿದೆ ಅಂದರೆ 10.5 ಇದೆ ಫ್ರೆಂಡ್ಸ್. ಬ್ಯಾಕ್ ಸೈಡು 10.5 ಇದೆ ಅವ್ರದ್ದು. ಫಿಟ್ಟಿಂಗ್ 10.5ಗೆ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ 2 ಇಂಚ್ ಯಾವಾಗಲೂ ಬಿಟ್ಕೊಳ್ಳಿ ಫ್ರೆಂಡ್ಸ್. ನೀವು ಹೊಸ್ದಾಗಿ ಕಲಿಯೋರಾದರೆ ನಮಗೆ ಸಾಕು ಫ್ರೆಂಡ್ಸ್. ನಾವು ಇಲ್ಲೊಂಚೂರು ಅಟ್ಯಾಚ್ ಕೊಟ್ಕೊಂಡು ಬಿಟ್ಕೊತೀವಿ. ಇಲ್ಲಿರುತ್ತೆ, ಇಲ್ಲೊಂದು ಸ್ವಲ್ಪ ಅಟ್ಯಾಚ್ ಕೊಟ್ಕೊಂಡು ಇದು ಮಾಡ್ತೀವಿ. ಬಟ್ಟೆ ಸ್ವಲ್ಪ ಸಾಲ್ಟೇಜ್ ಇದೆ, ಹಂಗೆ ಅದು ಅಡ್ಜಸ್ಟ್ ಮಾಡಿ ಹೊಲಿಬೇಕು ಫ್ರೆಂಡ್ಸ್. ಇದನ್ನು ಇಲ್ಲಿ ಫ್ರೆಂಡ್ಸ್ 1 ಇಂಚ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಇಲ್ಲಿಂದ ಇಲ್ಲಿಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ನಿಮ್ಗೆ ಆಸಲೇನು ತೋರಿಸ್ಕೊಟ್ಟಿದ್ದೆ 2 ಇಟ್ಕೊತೀನಿ ಅಂತ. ಇಲ್ಲೂ 2 ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಹಾಕಿದ್ದೀನಿ ಫ್ರೆಂಡ್ಸ್, ಅಷ್ಟೇ. ಈಗ ಕಟಿಂಗ್ ಮಾಡೋಣ ಫ್ರೆಂಡ್ಸ್. ಇದನ್ನು ನಾನು ಸ್ಲೋ ಆಗೇ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಿಮ್ಗೆ ಯಾರಿಗೂ ಏನೂ ಇದಾಗಬಾರ್ದು, ಚೆನ್ನಾಗಿ ಅರ್ಥ ಆಗಬೇಕು. ನಾವು ಹೇಳ್ಕೊಟ್ಟಿದ್ದೇನೋ ಅಲ್ವಾ ಫ್ರೆಂಡ್ಸ್, ನೀವು ಒಂದು ಮಾಡೋ ಹಾಗಿರಬೇಕು ನೋಡಿಕೊಂಡು. ಏನಾದರೂ ನಿಮ್ಗೆ ಇದರಲ್ಲಿ ತಪ್ಪಿದೆ ಅನಿಸಿದ್ರೆ ಹೇಳಿ ಫ್ರೆಂಡ್ಸ್, ನಾನು ಅದನ್ನು ಸರಿ ಮಾಡ್ಕೋತೀನಿ. ಏನಾದರೂ ಗೊತ್ತಾಗಿಲ್ಲ ಅಂತ ಅಂದರೆ ಇದೆಲ್ಲ ಆದರೆ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಗಿದೆ. ಇವಾಗ ಬ್ಯಾಕ್ ಸೈಡ್ ಆಗಿದೆ, ಕಟ್ಟಿಂಗ್ ಆಗಿದೆ. ಈಗ ಬಟ್ಟೆನಲ್ಲಿ ಕಟ್ ಮಾಡೋಣ ಅಲ್ವಾ ಫ್ರೆಂಡ್ಸ್. ಒಂದು ಬದಿ ಮಾತ್ರ ಬಾರ್ಡ್ರ್ ಇದೆ ಫ್ರೆಂಡ್ಸ್. ಇದರಲ್ಲಿ ಅವ್ರು ತೆಗ್ದಿದ್ದಾರೋ ಏನಂತ ಗೊತ್ತಿಲ್ಲ. ಅವರು ಮನೇಲಿ ಸಣ್ಣ ಸ್ಟಿಚ್ ಮಾಡ್ಕೊತಾರೆ. ಇದು ತೋಳಿಗೆ ತೆಗ್ದಿಟ್ಟಿದ್ದೀನಿ ನಾನು. ಸರಿ, ಬ್ಯಾಕಿಲ್ಲ ಫ್ರೆಂಡ್, ನಾನು ತೆಗ್ದಿಟ್ಟಿದ್ದೀನಿ ನಾನೇ ಬ್ಲೌಸಿಗೆ. ತೋಳಿಗೆ ಸ್ಲೀವಿಗೆ ತೆಗ್ದಿಟ್ಟಿದ್ದೀನಿ ಫ್ರೆಂಡ್ಸ್. ಅದು ನನಗೆ ನೆನಪಿಲ್ಲ. ನನಗೆ
ಕರೆಕ್ಟಾಗಿ ಇದು ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ಮಾತ್ರ ಇದು ಬಟ್ಟೆ ಮತ್ತು ಸಾಲ್ಟೇಜ್ ಬಂದರೆ ಏನು ಮಾಡೋಕ್ಕೂ ಬರೋದಿಲ್ಲ ಫ್ರೆಂಡ್ಸ್. ನಾವು ಕಟ್ಟಿಂಗಲ್ಲೇ ನೀಟಾಗಿ ಮಾಡ್ಕೊಬೇಕು ಫ್ರೆಂಡ್ಸ್. ಸ್ವಲ್ಪ ವ್ಯತ್ಯಾಸ ಆದರೂ ಮತ್ತೆ ತುಂಬ ತಲೆ ತಿಂದುಬಿಡುತ್ತೆ ಫ್ರೆಂಡ್ಸ್. ಹೊಲಿಬೇಕಾದ್ರೆ ಯಾವುದು ಅಷ್ಟೊಂದು ಕರೆಕ್ಟಾಗಿ ಬರೋದೇ ಇಲ್ಲ ಫ್ರೆಂಡ್ಸ್. ಆಮೇಲೆ ಅದಕ್ಕೆ ಭಾಳ ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಈಗ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇದನ್ನು ಫಸ್ಟ್ ನಿಮ್ಗೆ ಬ್ಯಾಗ್ ತೋರಿಸ್ತೀನಿ ಫ್ರೆಂಡ್ಸ್. ಆಮೇಲೆ ನಾನು ಫ್ರಂಟ್ ಮಾಡ್ಕೊತೀನಿ. ಅದನ್ನು ಮತ್ತೆ ಹಾಕ್ತೀನಿ ಫ್ರೆಂಡ್ಸ್ ನಾನು ವಿಡಿಯೋನ. ನಿಮ್ಗೆ ಇದೇನಾದರೂ ಜಾರುತ್ತೆ ಅಂತ ಆದರೆ ಫ್ರೆಂಡ್ಸ್ ಅದಕ್ಕೆ ಗುಂಡ್ಪಿನ್ ಸಿಗುತ್ತೆ ಫ್ರೆಂಡ್ಸ್. ಅದನ್ನ ತಂದಿಟ್ಕೊಂಡು ಇಂಥಲ್ಲೆಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಅವಾಗ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ ಫ್ರೆಂಡ್ಸ್. ಅದು ಇದು ಒಬ್ರದ್ದೇ ಈಗ 4 ಬ್ಲೌಸ್ ಇದೆ ಫ್ರೆಂಡ್ಸ್. ಇದು ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು. ಬುಧವಾರ ಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಕೊಡಬೇಕು. ನಾನು ಪಿನ್ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್, ಹಾಗೆ ಮಾಡಿದ್ದೀನಿ. ತೋರಿಸ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಕರಡು, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಅವ್ರು ಫಸ್ಟೆಲ್ಲ ಬೇರೆ ಕಡೆ ಕೊಡ್ತಾಯಿದ್ರು. ಈಗ ಇದು ಸೇರಿ ನನಗಂತರ ಒಂದು 10-15 ಬ್ಲೌಸ್ ಮೇಲೆ ಹೊಲಿಸಿದ್ರು ಫ್ರೆಂಡ್ಸ್. ಇದನ್ನು ನನ್ನ ಹತ್ರನೇ ಕೊಡ್ತಾಯಿದ್ದಾರೆ. ಅವ್ರು ಸ್ಟಿಚ್ ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ. ನಾವು ಅದೇ ಕಟ್ ಮಾಡೋದ್ರಲ್ಲಿ ಇರೋದು ಫ್ರೆಂಡ್ಸ್. ಎಲ್ಲ ನೋಡಿಕೊಂಡು ಯಾವುದೂ ವ್ಯತ್ಯಾಸ ಆಗದೆ ಇದ್ದಂಗೆ, ಡ್ರಾಪ್ ಆಗದೆ ಇದ್ದಂಗೆ, ಇಂಥಲ್ಲಿ ರಿಂಕಲ್ಸ್ ಬರದೇ ಇದ್ದಂಗೆ ನೀಟಾಗಿ ಮಾಡಬೇಕು ಫ್ರೆಂಡ್ಸ್. ಮಾಡಿದವಾಗ ಇಷ್ಟ ಆಗಿ ಎಲ್ಲರೂ ಕೊಡ್ತಾರೆ ಫ್ರೆಂಡ್ಸ್. ಮನೇಲೇ ಹೊಲಿದ್ರೂ ಬಟ್ಟೆ ಬಂದೇ ಬರುತ್ತೆ ಫ್ರೆಂಡ್ಸ್. ಬರಲ್ಲ ಅಂತಾರೆ ಕೆಲವರು, ಆದರೂ ಬಂದೇ ಬರುತ್ತೆ ಫ್ರೆಂಡ್ಸ್. ನನಗಂತೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಲ್ಲಿ ನಾವು ಬೇರೆ ಕಡೆ ಇದ್ವಿ, ಅಲ್ಲಿಂದ ಇಲ್ಲಿ ಬಂದು ಶಿಫ್ಟ್ ಆದವಾಗ ಸ್ವಲ್ಪ ಕಡಿಮೆ ಇತ್ತು ಫ್ರೆಂಡ್ಸ್. ಇವಾಗಂತೂ ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ನನಗೆ ಬಟ್ಟೆ ಇದ್ದೇ ಇರುತ್ತೆ ಫ್ರೆಂಡ್ಸ್ ಹೊಲಿಯೋದಕ್ಕೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಇದು. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನನ್ನ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ಡನ್.